ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೊಂಡಾಪುರ ಗ್ರಾಮದ ಮನೆಯೊಂದರ ಮೇಲೆ ಬೃಹತ್ ತೆಂಗಿನ ಮರ ಹಾಗೂ ಜೊತೆಯಲ್ಲೇ ವಿದ್ಯುತ್ ಕಂಬ ಮುರಿದು ಬಿದ್ದು ಮನೆ ಜಖಂಗೊಂಡು ಮನೆಯಲ್ಲಿ ಮಲಗುತ್ತಿದ್ದ ವ್ಯಕ್ತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಗ್ರಾಮದಲ್ಲಿ ಚಂದ್ರಯ್ಯ ಎಂಬುವರ ಮಗನಾದ ವೆಂಕಟಯ್ಯ ಎಂಬುವರಿಗೆ ಸೇರಿದ ಮನೆಯೇ ತೆಂಗಿನ ಮರ ಹಾಗೂ ವಿದ್ಯುತ್ ಕಂಬದಿಂದ ಹಾನಿಯಾಗಿದೆ. ಇದೇ ಮನೆಯಲ್ಲಿ ಕುರಿ ಮೇಕೆ ಸಾಕಿಕೊಂಡು ವೆಂಕಟಯ್ಯ ಮಲಗುತ್ತಿದ್ದರೆಂದು ಹೇಳಲಾಗಿದ್ದು, ಮಧ್ಯಾಹ್ನ ವೆಂಕಟಯ್ಯ ಊಟಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅಡಿ ಉದ್ದದ ತೆಂಗಿನ ಮರ ಬುಡದ ಸಮೇತ ಮನೆಯ ಮೇಲೆ ಬಿದ್ದಿದೆ. ಇವರ ಮನೆಯ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದಿದ್ದರಿಂದ ಒಂದು ವಿದ್ಯುತ್ ಕಂಬ ಮುರಿದು ಬಿದ್ದು ವಿದ್ಯುತ್ ತಂತಿಗಳು ತುಂಡಾಗಿ ಮನೆಯ ಮೇಲೆ ಜ್ಯೋತಿ ಬಿದ್ದಿವೆ. ಮನೆ ಸಂಪೂರ್ಣ ಜಖಂಗೊಂಡಿದ್ದು ಜಿಲ್ಲೆಯ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ತಮ್ಮ ನೋವನ್ನು ತೋಡಿಕೊಂಡರು. ಕೊಂಡಾಪುರ ಚಂದ್ರಯ್ಯನ ಮಗ ವೆಂಕಟಯ್ಯ. ನಮ್ಮ ಮನೆ ಅವಶ್ಯಕತೆ ಹಿಂಗಾಗಿದೆ. ಮರ ಕಡೀರಿ ಅಂದರೆ ಕಡಿಲಿಲ್ಲ, ಮನೆ ಮೇಲೆ ಬಿದ್ದು ಅನಾಹುತ ಆಗಿದೆ. ನಾವು ಮಲಗಿದ ಹೊತ್ತಲ್ಲಿ ಬಿದ್ದಿದ್ರೆ ನಾವೇ ಅಪಘಾತ ಆಯ್ತಿದ್ದು. ಎಲ್ಲ ಆಗಿ KB ಅವರು ಲೈನ್ ತೆಗೀರಿ ಅಂದರೆ ಲೈನ್ ತೆಗಿಲಿಲ್ಲ. ಲೈನ್ ಕ್ಯಾನ್ಸಲ್ ಮಾಡಿಕೊಡಿ ಅಂತ ಅರ್ಜಿ ಎಲ್ಲ ಕೊಟ್ಟದೆ. ಬೆಂಗಳೂರು ಹೆಡ್ ಆಫೀಸ್ಗೂ ಕೊಟ್ಟದೆ, ರಾಮನಗರ ಕೊಟ್ಟದೆ, ಕೋಣಂಬಳಿ ಕೊಟ್ಟದೆ. ಎಲ್ಲ ಕೊಟ್ಟು ಅವರೇನು ಕ್ರಮ ತಗೋದಿಲ್ಲ. ಈಗ ಅವರೇ ಹೋಗಿ ಕಂಪ್ಲೇಂಟ್ ಮಾಡವ್ರೆ ಸ್ಟೇಷನ್ಗೆ, ನಮ್ಮ ಕಂಬ ಹಾಕ್ಸ್ಕೊಡ್ಲಿಲ್ಲ ಅಂತ. ಹಿಂಗೆಲ್ಲ ಮಾಡಿದ್ದಾರೆ. ನಾವು ಇಂಥ ಅನಾಹುತ ಆಗಿದ್ರು ಸರ್ಕಾರಕ್ಕೆ ಕಣ್ಣೂ ಇಲ್ಲ. ಸರ್ಕಾರದಲ್ಲಿ ಡ್ಯೂಟಿ ಮಾಡೋ ವಿದ್ಯಾವಂತರಿಗೆ ಅಫ್ಸರ್ಗಳಿಗೆ ಇದ್ರ ಕ್ರಮನೇ ತಗೋತಾ ಇಲ್ಲ. ಇದು ಹಿಂಗಾಯ್ತಾಯಿರು ಮಾಡ್ತಾಯಿರುವೆ ಬಡವ್ರಿಗೆ ಈ ರೀತಿ ಆಯ್ತಾ ಇದೆ ಅಂತ ಯಾವುದೇನು ತಗೋತಾ ಇಲ್ಲ. ನನ್ನ ಹೆಸರು ಅಶ್ವಿನಿ KV. ನಮ್ಮಪ್ಪನ ಹೆಸರು ವೆಂಕಟಯ್ಯ. ಕೊಂಡಾಪುರ ನಾವು ಇರೋದು, ವಾಸವಾಗಿರೋದು. ನಾವು 3 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ ನಮಗೆ. ಈಗ ಮನೆ ನಾವು ಜಾಗ ತಗೊಂಡಿರೋದು 2 ಕುಂಟೆ ಚೈತ್ರ KP ಅವ್ರ ಹತ್ರ. ಅವ್ರ ಪಕ್ಕದ ತೋಟನೂ ಅವ್ರದ್ದೇ. ಅವ್ರ ತೋಟದಿಂದ ಮರನೇ ಬಿದ್ದಿರೋದು ನಮ್ಮ ಮನೆ ಮೇಲೆ. ನಾವು ಆ ಮರ ತೆಗಿಗೆ ಅಂತ 2 ವರ್ಷದಿಂದನೂ ಹೇಳ್ತಾನೆ ಇದ್ದೀವಿ, ತೆಗಿತೀವಿ ಫಲ ಕೊಡು ಮರ ಅಂದ್ಬಿಟ್ಟು ತೆಗಿತೀವಿ ಅಂತ ಹೇಳಿ ತೆಗಿಲೇ ಇಲ್ಲ. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಮರ ನಾವಾಗ ಬೀಳಿಸ್ಲಿಲ್ಲ, ಅದಾಗೆ ಬಿದ್ದಿರೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರಂತಾರೆ. ಕಂಪ್ಲೇಂಟು ಕೊಟ್ಟಿವಿ ಸ್ಟೇಷನಲ್ಲಿ. ಈಗ ಲೈನು 3-4 ಸತಿ ಕರೆಂಟ್ ಶಾಕ್ ಇದಾಗಿ ಅದು ಹತ್ಕೊಂಡ್ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿವಿ. KB ಅವ್ರಿಗೂ ಆಫೀಸ್ಗೆಲ್ಲ ಇದು ಮಾಡಿವಿ, ಅರ್ಜಿ ಕೊಟ್ಟಿವಿ, ತೆಗೆದುಕೊಡಿ, ಬೇರೆ ಕಡೆ ನೀವು ಇದು ಮಾಡಿಕೊಡಿ ಅಂತ. ಅದಕ್ಕೂ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಕೊನೆಗೆ ಬಂದು ಫೈನಲಾಗಿ ನಿಮ್ಗೆ ತಾತ್ಕಾಲಿಕವಾಗಿ ಹಾಕ್ಕೊಡ್ತಾ ಇದ್ದೀವಿ, ಅವಾಗ ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕೇಬಲ್ ಹಾಕಿದ್ರು. ಈ ಕೇಬಲ್ ಇಲ್ಲ ಅಂದ್ರೆ ಇದೆಲ್ಲ ಏನೂ ಉಳ್ಕೊತಿರ್ಲಿಲ್ಲ. ಈಗ ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗ ಬಂದು ನಾವು ಇಲ್ಲಿ ಲೈನ್ ಕಂಬ ಹಾಕಬೇಕು ಅಂದ್ಕೊಂಡು ಬಂದು ನಿಂತಿದ್ರು, ನಾವು ತಡೆದಿವಿ. ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು ನಮ್ಮ ಮೇಲೇ ಕಂಬ ಇದು ಕೊಡು ಕಾಯ್ತಾ ಇಲ್ಲ, ಇದು ಲೈಟ್ ಕಂಬ ಹಾಕೋಕ್ಕೆ ಇದು ಮಾಡ್ತಾಯಿಲ್ಲ ಅಂದ್ಬಿಟ್ಟು.